ನಾವು ದಿನನಿತ್ಯ ಹೊರಗಡೆ ಹೋಟೆಲಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಸಿಗುವಂಥ ಫುಡ್ಡನ್ನು ಸೇವಿಸ್ತಾ ಬರ್ತೀವಿ. ಸೊ ಅದು ಹೈಜೀನ್ ಕೂಡ ಇರೋದಿಲ್ಲ ಕೆಲವೊಂದು ಕಡೆ ಎಲ್ಲ ಕಡೆ ಅಂತ ಹೇಳೋದಿಲ್ಲ, ಕೆಲವೊಂದು ಕಡೆ ಹೈಜೀನ್ ಇರೋದಿಲ್ಲ. ಸೊ ಹೈಜೀನ್ ಇಲ್ಲದೆ ಇರೋ ಫುಡ್ಡನ್ನು ಸೇವಿಸ್ತೀವಿ, ಯಾವುದೋ ಕರೆದಿರುವಂಥ ಎಣ್ಣೆಯಲ್ಲೇ ಅವ್ರು ಮಾಡಿರ್ತಾರೆ ಅದನ್ನು ಸೇವಿಸಿರ್ತೀವಿ. ಸೊ ಅದೆಲ್ಲ ಫುಡ್ ಪಾಯ್ಸನಿಂಗ್ಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಈ ಫುಡ್ ಪಾಯ್ಸನಿಂಗ್ ಪ್ರಾಬ್ಲಮ್ ಹೋಮ್ ರೆಮಿಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಜಸ್ಟ್ ನಾನೀಗ 3 ಇಂಗ್ರೀಡಿಯೆಂಟ್ ಅನ್ನ ತಗೊಂಡಿದ್ದೀನಿ: ಹಾಲು, ಏಲಕ್ಕಿ ಮತ್ತೆ ಜೇನುತುಪ್ಪ. ಸೊ ನಾನು ಮೊದಲನೇದಾಗಿ ತಗೊಂಡಿರೋದು ಏಲಕ್ಕಿ ಒಂದಿದ್ರೆ ಸಾಕು, ಬೇಕಾದಷ್ಟು ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಆ್ಯಂಡ್ ಏಲಕ್ಕಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ, ನಾನಾ ರೀತಿಯ ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲಾನು ಇರೋದ್ರಿಂದ ಹೊಟ್ಟೆ ಸಂಬಂಧಿತ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಏಲಕ್ಕಿ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ಫುಡ್ ಪಾಯ್ಸನಿಂಗ್ ಅಂತೂ ಮಾಡಿಸಿರುವಂಥ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದು ಫುಡ್ ಪಾಯ್ಸನಿಂಗ್ ಹೋಗ್ಲಾಡ್ಸೋದಕ್ಕೆ ರಾಮಬಾಣ ಅಂತಾನು ಹೇಳ್ಬೋದು. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಹಾಲಿನಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಮತ್ತು ಕ್ಯಾಲ್ಶಿಯಂ ಅಂಶ ಇದೆ. ಇದು ಕೂಡ ನಮ್ಮ ಬೋನನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಕೂಡ ನಾವು ಇವಾಗ ಫೀವರ್ ಏನಾದರೂ ಇದ್ದರೆ ಅಥವಾ ನಮಗೆ ಜ್ವರ ಏನಾದರೂ ಇದ್ದರೆ ನಾವು ಬೇರೆ ಯಾವ ಅನ್ನನೂ ಕೇಳೋಲ್ಲ, ಹಾಲು ಅನ್ನ ಇದ್ದರೆ ಸಾಕು ಅಂತೀವಿ. ಅಷ್ಟು ಸ್ಮೂತ್ ಆದ, ಮೈಲ್ಡ್ ಆದ ಒಂದು ಬ್ಯಾಲೆನ್ಸ್ ಡಯಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾವು ತಗೊಳ್ತಾ ಇರೋದು ಜೇನುತುಪ್ಪದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ವಿಟಮಿನ್ ಇ ಆಗಿರ್ಬೋದು, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್, ಆಂಟಿಬಯೋಟಿಕ್ ಪ್ರಾಪರ್ಟೀಸ್ ಪ್ರತಿಯೊಂದು ಇದರಲ್ಲಿ ಹೆಚ್ಚಾಗೇ ಇದೆ. ಸೊ ಇದನ್ನ ನಾವು ನಮ್ಮ ಈ ರೆಮಿಡಿಯಲ್ಲಿ ಬಳಸೋದ್ರಿಂದ ನಾನಾ ರೀತಿಯ ಬೆನಿಫಿಟ್ಸ್ಗಳು ನಮ್ಮ ಹೆಲ್ತ್ಗೆ ಸಿಗ್ತಾ ಹೋಗುತ್ತೆ. ಇದು ಬರೀ ಸ್ವೀಟ್ನರ್ ಆಗಿ ಕೆಲಸ ಮಾಡೋದಿಲ್ಲ, ಮೆಡಿಕಲ್ ಪ್ರಾಪರ್ಟಿ ಆಗು ಕೂಡ ಕೆಲಸ ಮಾಡುತ್ತೆ. ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ನಾವು ಸ್ಟವ್ ಮೇಲೆ ಒಂದ್ ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ. ಇದು ನಾರ್ಮಲ್ ಹಾಲು, ನಾವು ಟೀ ಕಾಫಿಗೆ ಏನು ಬಳಸ್ತೀವಿ ಅದೇ ಹಾಲು. ಅದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಸೊ ಹಾಲು ಮತ್ತು ನೀರು ಎರಡು ಸಮವಾಗಿ ಹಾಕಿ ಇದನ್ನು ಇವಾಗ ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ ನಾವು ಇವಾಗ ಏಲಕ್ಕಿ ಕಾಯಿ ಅಂತ ಏನಿದೆ ಇದು ಬಿಡ್ಸೋದೇನು ಬೇಕಾಗಿಲ್ಲ, ಜಸ್ಟ್ ಸುಮ್ಮನೆ ಈ ಥರ ಓಪನ್ ಮಾಡಿ ಆ ಕಾಳುಗಳು ಕಾಣೋ ರೀತಿ ಇದನ್ನು ಹೀಗೆ ಹಾಕಬೇಕಾಗುತ್ತೆ. ಸಿಪ್ಪೆ ಬಿಸಾಕೋದೇನು ಬೇಕಾಗಿಲ್ಲ, ಬಿಕಾಸ್ ಇದರಲ್ಲೂ ಕೂಡ ಸಿಪ್ಪೆಯಲ್ಲೂ ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗೇ ಇದೆ. ಸೊ ಯಾವುದು ಬಿಡಿಸೋದು ಬೇಕಾಗಿಲ್ಲ, ನಾವು ಹೀಗೆ ಸಿಪ್ಪೆ ಸಮೇತನೇ ಹಾಕೋಣ. ಜಸ್ಟ್ ಸುಮ್ಮನೆ ಹೀಗೆ ಬ್ಲ್ಯಾಕ್ ಆ ಕಾಳು ಕಾಣೋ ಹಾಗೆ ಓಪನ್ ಮಾಡಿದ್ರೆ ಸಾಕು. ಒಂದು 4 ರಿಂದ 5 ಏಲಕ್ಕಿ ಕಾಯಿನ ಹಾಕೊಳ್ಳೋಣ. ಹಾಲು ಕುದಿತಾ ಇದೆ ಈಗ, ಇದಕ್ಕೆ ನಾನು ಏಲಕ್ಕಿ ಕಾಯಿ ಹಾಕೋತೀನಿ. ಏಲಕ್ಕಿ ಹಾಕಿದ್ದೀನಿ, ಅದು ಕುದಿತಾ ಇದೆ. ಅದು ಕುದಿಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಈಗ ಇದು ಕಂಪ್ಲೀಟ್ ಆಗಿದೆ. ಇದನ್ನ ನಾವಿವಾಗ ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಫುಡ್ ಪಾಯ್ಸನಿಂಗ್ ಹೋಮ್ ರೆಮಿಡಿ ಮಿಲ್ಕ್ ಏನಿದೆ ಸ್ವಲ್ಪ ಹಾರಿದೆ, ಅದಕ್ಕೆ ನಾವು ಒಂದು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಳ್ಳೋಣ. ತುಂಬ ಸ್ವೀಟು ಬೇಡ. ಇದು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಪಾಯಸ ಸ್ಮೆಲ್ಲೇ ಬರ್ತಿದೆ. ಖೀರ್ ಅಂತ ನಾವೇನು ಕುಡಿತೀವಿ ಅದ್ರ ಸ್ಮೆಲ್ಲೇ ಬರ್ತಿದೆ. ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳಲ್ಲಾಗಿರ್ಬೋದು, ದೊಡ್ಡವರಲ್ಲಾಗಿರ್ಬೋದು, ಫುಡ್ ಪಾಯ್ಸನ್ ಆಗಿದೆ ಅಥವಾ ವಾಮಿಟ್ ಮಾಡ್ತಾ ಇದ್ದಾರೆ, ಏನೇ ತಿಂದರೂ ವಾಮಿಟ್ ಆಗ್ತಿದೆ, ಅಸಿಡಿಟಿ ಆಗಿದೆ ಅಥವಾ ಫುಡ್ ಸ್ಮೆಲ್ ನೋಡಿದ್ರೇ ವಾಮಿಟ್ ಬರ್ತಿದೆ ಅಂದರೆ ಅದು ಫುಡ್ ಪಾಯ್ಸನ್ನೇ ಆಗಿರುತ್ತೆ. ಸೊ ತಕ್ಷಣ ನೀವು ಯಾವುದೇ ಟ್ಯಾಬ್ಲೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಡಾಕ್ಟರ್ ಹತ್ರ ಓಡೋವಂಥ ಅವಶ್ಯಕತೆನೂ ಇಲ್ಲ. ಇದನ್ನು ನೀವು ಮಾಡಿ ಜಸ್ಟ್ ಕೊಡಿ, 1/2 ಅವರಲ್ಲಿ ಕಂಪ್ಲೀಟಾಗಿ ಅವರು ಸರಿ ಹೋಗ್ತಾರೆ.